ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ನಮಸ್ತೆ, ನಮಸ್ಕಾರ, ಸಲಾಮ್ ಅಲೈಕುಮ್, ಸತ್ ಶ್ರೀ ಅಕಾಲ್, ಜೀಸಸ್ ಸಾಯಿ. ನಾನು IG ಕನ್ನೂರ್ ಅಂತ, IG ಕನ್ನೂರ್ ಕನ್ನಡ ವ್ಲಾಗ್ನಿಂದ ನಾವು ಇದನ್ನು ಇವತ್ತು ಶ್ರೀರಾಮನವಮಿ ಉತ್ಸವ ದಿವಸ ವಿಜಯಪುರ ನಗರದಲ್ಲಿ ಎಲ್ಲಿಪ್ಪ ಅಂದ್ರೆ ಇದು ಮುಲ್ಕೆ ಮೈದಾನ ತೋಪದ ಎದುರುಗಡೆ ಹಲಿಗೆ ಸ್ಪರ್ಧೆ ಅಂತ ಮಾಡ್ತಾ ಇದ್ದಾರೆ. ಇವತ್ತು ಅದನ್ನು ಕವರ್ ಮಾಡ್ಲಿಕ್ಕೆ ಬಂದೀನಿ. ಇವರು ಸನ್ಮಾನ್ಯ ಉಮೇಶ್ ವಂದಾಲ್ ಅವರು, ಸಮಿತಿ ಅಧ್ಯಕ್ಷರು. ಇವರು ಅರ್ಜುನ್ ಕೌಟೇಕರ್ ಸಮಿತಿ ಉಪಾಧ್ಯಕ್ಷರು ಇವರು. ಅದಕ್ಕೆ ಇವತ್ತು ಇವ್ರು ನಾವು ಜೊತೆ ಕೂಡಿ ಇದನ್ನು ನಾನು ಕವರ್ ಮಾಡ್ತಾ ಇದ್ದೀನಿ. ಇದು ಏನಾದರೂ ಲೈಕ್ ಆದ್ರೆ ಅದನ್ನು ಶೇರ್ ಮಾಡಿರಿ ಎಲ್ಲರಿಗೆ. ಯಾಕಂದ್ರೆ ಶ್ರೀರಾಮನವಮಿ ಉತ್ಸವ ದಿವಸ ಹಲಿಗೆ ಸ್ಪರ್ಧೆ ನಾನು ನೋಡಿಲ್ಲ, ಫಸ್ಟ್ ಟೈಮ್ ಕವರ್ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀನಿ.
ಬಸವಲಿಂಗ ಮಹಾಸ್ವಾಮಿಗಳು ಜ್ಞಾನ ಯೋಗಾಶ್ರಮ ವಿಜಯಪುರ ಇವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಬೇಕೆಂದು ಜೋರಾದ ಚಪ್ಪಾಳೆಯ ಮೂಲಕ ಅವರಲ್ಲಿ ವಿನಂತಿ ಪೂರ್ವಕವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಸಾನ್ನಿಧ್ಯವನ್ನ ಪೂಜ್ಯ ಬಾಬು ಮಹಾರಾಜರು ಹೊನವಾಡ್ ದಯವಿಟ್ಟು ಇವರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಿಕ್ಕೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದ್ರ ಜೊತೆಗೆ ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ನಾಯಕರು ಹೆಮ್ಮೆಯ ಧೀಮಂತ ಸಂಸ್ಕೃತಿಯ ಪರಂಪರೆಯನ್ನ ಉಳಿಸಿಕೊಂಡು ಹೋಗಲು ಸತತವಾಗಿ ಶ್ರಮವಹಿಸುತ್ತಿರುವ ಸನ್ಮಾನ್ಯ ಶ್ರೀ ಉಮೇಶ್ ಒಂದಾಲ್ ಅವರು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕೆ ನಾನು ವಿನಂತಿ ಪೂರ್ವಕವಾಗಿ ಅವರಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನ ಶಿವಾನಂದ್ ಭುಯಾರ್ ಅವರು ಕೂಡ ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕೆಂದು ವಿನಂತಿ ಪೂರ್ವಕವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನವನ್ನು ಸ್ವೀಕರಿಸಿಕೊಳ್ಬೇಕೆಂದು ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗ ರಾಮನ ಪೂಜೆಯನ್ನ ನೆರವೇರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ. ಎಲ್ಲ ಸಂಘಟಕರು ಹಾಗೂ ಅತಿಥಿ ಮಹೋದಯರೆಲ್ಲರೂ ಕೂಡ್ಕೊಂಡು ಪುಷ್ಪವನ್ನು ಹಾಕುವುದರ ಮೂಲಕ ಈ ಕಾರ್ಯಕ್ರಮದ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಂಸ್ಕೃತಿಯನ್ನ ಉಳಿಸುವುದರಲ್ಲಿ ಬೆಳೆಸುವುದರಲ್ಲಿ ಈ ಉತ್ತರ ಕರ್ನಾಟಕದ ಐತಿಹಾಸಿಕ ಸಾಂಸ್ಕೃತಿಕ ಪರಂಪರೆಯನ್ನ ಉಳಿಸಿಕೊಂಡು ಬಂದಿರತಕ್ಕಂಥವರು ಈ ರಾಮನವಮಿ ಉತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಕೂಡಿಕೊಂಡು ಒಂದು ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿ ಹೋಳಿ ಹುಣ್ಣಿಮೆ ಐತಿಹಾಸಿಕ ಕ್ಷಣಗಳನ್ನ ಮಾಡತಕ್ಕಂಥದ್ದು. ವಿಜಯಪುರದಲ್ಲಿ ವಿಶೇಷವಾಗಿರ್ತಕ್ಕಂಥ ಸತತವಾಗಿ ಹಲಗೆ ಸ್ಪರ್ಧೆಯನ್ನ ಏರ್ಪಡಿಸುವುದರ ಮೂಲಕ ಒಂದು ವಾದ್ಯಗಳಿಗೆ ಮತ್ತು ವಿವಿಧ ಕಲಾವಿದರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಕೊಡ್ತಕ್ಕಂಥ ಕೆಲಸ ಉಮೇಶ್ ಒಂದಾಲ್ ಅವರ ತಂಡವನ್ನ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆಯ. ಒಂದ್ಸಲ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ನಾವು ಅಭಿನಂದಿಸೋಣ. ಇದೀಗ ನಮ್ಮ ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಎಲ್ಲರೂ ಕೂಡ ಹಲಗೆಯನ್ನು ಬಾರಿಸುವುದರ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನು ಮಾಡೋಣ.
ದಯವಿಟ್ಟು ಕಾರ್ಯಕ್ರಮದ ಅಧಿಷ್ಠಾನವನ್ನ ಸಾನ್ನಿಧ್ಯವನ್ನ ವಹಿಸಿಕೊಂಡಿರ್ತಕ್ಕಂಥ ಎಲ್ಲ ಪೂಜ್ಯರೊಂದರವರು ಅಲ್ಲಿಗೆ ಭಾರಿಸುವುದರ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ನಾನು ಎಲ್ಲರ ಪರವಾಗಿ ವಿನಂತಿ ಪೂರ್ವಕವಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಿಜಯಪುರದಲ್ಲಿ ಧ್ರುವತಾರೆ ಅಂತ ಒಬ್ಬ ಮುಕ್ತ ಹೆಸರನ್ನ ಕೀರ್ತಿ ಪತಾಕೆಯಲ್ಲಿ ಹಾರಿಸ್ತಕ್ಕಂತ ಉಮೇಶ್ ಸುಂದರವರ ಮುಕ್ತ ಮನುಷ್ಯ ಅಜಾತ ಶತ್ರು ಸರ್ವ ಜನಾಂಗವನ್ನು ಪ್ರೀತಿಸುವ ಆರಾಧಿಸುವ ನೊಂದ ಜೀವಿಗಳಿಗೆ ಸಾಂತ್ವನವನ್ನು ಹೇಳಿ ಅವರ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಸುಮಾರು 20 ವರ್ಷಗಳಿಂದ ಹಿಂದೂ ಪರ ಸಂಘಟನೆಗಳಾದ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ವಿವಿಧ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ನಿಜವಾದ ಗೋಮಾತೆಯ ತನ್ನನ್ನು ತಾನು ಗುರುತಿಸಿಕೊಂಡು ವಿಜಯಪುರ ನಗರವಲ್ಲದೆ ಸುತ್ತಲಿನ ಸುಮಾರು ಹಳ್ಳಿಗಳ, ತಾಂಡಾಗಳ, ದೊಡ್ಡಿಗಳ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಸ್ವಚ್ಛ ವಿಜಯಪುರ ಫೌಂಡೇಶನ್ ನಿರ್ಮಿಸಿ ಸುಮಾರು 60-70 ಗೆಳೆಯರ ತಂಡ ಕಟ್ಟಿಕೊಂಡು ಸ್ವಚ್ಛತೆಯ ಕಾರ್ಯನಿರ್ವಹಿಸುತ್ತಾ ಹಾಗೂ ರಾಮನವಮಿಯ ಶೋಭಾಯಾತ್ರೆ ಕೈಗೊಂಡು ಸಾವಿರಾರು ಹಿಂದೂಗಳ ಯುವಕರಲ್ಲಿ ಹಿಂದುತ್ವದ ಜಾಗೃತಿಯನ್ನು ಮೂಡಿಸುತ್ತಾ ತನ್ನ ಸ್ವಾರ್ಥಕ್ಕಾಗಿ ಎಂದಿಗೂ ಕೂಡ ಅನ್ಯ ಧರ್ಮಗಳ ಆಚರಣೆಯಾಗಲಿ ವಿಚಾರಗಳಾಗಲಿ ಎಂದಿಗೂ ಮಾಡದ ಕೇವಲ ಹಿಂದುತ್ವಕ್ಕಾಗಿ ದುಡಿತಾ ನಶಿಸಿ ಹೋಗುತ್ತಿರುವ ಹೋಳಿ ಹುಣ್ಣಿಮೆ ಹಲಿಗೆ ಹಬ್ಬಗಳನ್ನು ಆಯೋಜನೆ ಮಾಡುವುದರ ಮುಖಾಂತರ ಹಿಂದೂಗಳ ಹಬ್ಬಗಳನ್ನು ನಶಿಸಿ ಹೋಗದಂತೆ ಕಾಪಾಡುತ್ತಾ 2 ಬಾರಿ ಸ್ಥಳೀಯ ಸಂಸ್ಥೆಯ ಚುನಾಯಿತರಾಗಿ ಅತ್ಯಂತ ಮಾದರಿಯ ಸದಸ್ಯನಾಗಿ ಸೇವೆ ಸಲ್ಲಿಸಿ ತನ್ನ ಇಡೀ ಜೀವನದಲ್ಲಿ ಎಲ್ಲರಿಗೂ ಒಳಿತನ್ನು ಬಯಸುತ್ತಾ ಬದುಕು ಕಟ್ಟಿಕೊಂಡಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಲ್ಲಿ ಮಹಾನಾಯಕರಾದ ಸನ್ಮಾನ್ಯ ಶ್ರೀ ಉಮೇಶ್ ಸುಂದಾಲ್ ಅವರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಅಭಿನಂದಿಸೋಣ. ಇವತ್ತು ಅವರ ಮೂಲಕ ಇವತ್ತಿನ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನ ಹೇಳುವುದರ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನ ಎಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ತಮ್ಮಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ. ಮೊದಲಿಗೆ ನನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಶ್ರೀರಾಮದೇವರ ಅಡದಾಡುಗಳಲ್ಲಿ ವಂದಿಸಿ, ನಡೆದಾಡುವ ದೇವರು ಶತಮಾನದ ಸಂತಾಗಿರ್ತಕ್ಕಂಥ ಸಿದ್ದೇಶ್ವರ ಅಪ್ಪಾಜಿಯವರ ಅಡದಾಡುಗಳನ್ನು ವಂದಿಸಿ, ಛತ್ರಪತಿ ಶಿವಾಜಿ ಮಹಾರಾಜರನ್ನು ಮನದಲ್ಲಿ ನೆನೆದು ಈ ಒಂದು ಐತಿಹಾಸಿಕ ಹೋಳಿ ಹಬ್ಬದ ಈ ಹಲಿಗೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಜ್ಞಾನಯೋಗ ಆಶ್ರಮದ ಅಧ್ಯಕ್ಷ ಗುರುಗಳಾಗಿರ್ತಕ್ಕಂಥ ಬಸವಲಿಂಗ ಸ್ವಾಮೀಜಿಯವರೇ ಅವರ ಪಾದಗಳಿಗೂ ನಮಸ್ಕರಿಸಿ, ಇನ್ನೊಬ್ರು ಬಾಬುರಾವ್ ಮಹಾರಾಜರು ಅವರ ಪಾದಗಳಿಗೂ ಕೂಡ ನಮಸ್ಕರಿಸಿ, ಈ ಹೋಳಿ ಹುಣ್ಣಿ ಹಬ್ಬ ಇವತ್ತು ಶಿವಾಜಿ ಸರ್ಕಲ್ ಅಲ್ಲೇ ಯಾಕೆ ಆಚರಣೆ ಮಾಡ್ಬೇಕು ಅಂತ ಬಹಳ ಜನ ಕೇಳಿದ್ರು. ಛತ್ರಪತಿ ಶಿವಾಜಿ ಮಹಾರಾಜರು ಒಬ್ಬರೇ ಅಂತ ರಾಜ ಅದರ ಹಿಂದುವಿ ಸ್ವರಾಜ್ಯ ಸ್ಥಾಪನೆ ಮಾಡ್ತೀನಿ ಅಂದ್ರು. ಹಿಂದುವಿ ಸ್ವರಾಜ್ಯ ಅಂದ್ರೆ ಎಲ್ಲಾ ಸಮಾಜಗಳನ್ನು ಕೂಡಿಸಿ ಹಿಂದೂ ಧರ್ಮದ ಸಲ ಹೋರಾಡ್ತೀನಿ ಅನ್ನುವಂತ ಏಕೈಕ ರಾಜ ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್. ಅದಕ್ಕೆ ಅವರ ಸರ್ಕಲ್ ನಲ್ಲಿ ಎಲ್ಲಾ ಸಮಾಜನ ಕೂಡಿಸಿದೀನಿ ಅಂತ ಎಲ್ಲಾ ಸಮಾಜದ ಹಿರಿಯರು ಬಂದಾರ, ಅವ್ರಿಗೂ ಕೂಡ ಸನ್ಮಾನ ಬಾಕಿ ಅದ. ಆದ್ರೆ ಕೆಳಗಡೆ ಕೂತಾರ, ವೇದಿಕೆ ಸಾಣದ. ಅದಕ್ಕೆ ಸಾಕಷ್ಟು ಜನ ಹಿರಿಯರು ಈಗ ಬಂದಿದ್ದಾರೆ. ಸಾಕಷ್ಟು ಜನರಿಗೆ ನನಗೂ ಎಲ್ಲರಿಗೂ ಗೌರವಿಸ್ಬೇಕಾಗ್ಯದ. ಯಾಕಂದ್ರೆ ಎಲ್ಲಾ ಹಳ್ಳ ಹನಿ ಹಳ್ಳ ಸೇರಿದ್ರೆ ನದಿ ಆಗ್ತದ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಶಿಸಿ ಹೋಗಿರ್ತಕ್ಕಂಥ ನಮ್ಮ ಹೋಳಿ ಹಬ್ಬ ಹೇಗಾಗ್ಯದಂದ್ರೆ, ಮೊದ್ಲ ನಾವು ಹೋಳಿ ಒಬ್ಬದೇ ಗಟ್ಟಿಸೋ ಹಬ್ಬದ ಅವಾಗ ನಾವು ಹಲಿಗೆ ಬಾರಿಸ್ಬೇಕು ಗೊತ್ತಾಗ ಮನೆ ನೀರು ಉಗ್ಗಿ ಎಬ್ಬಿಸ್ತಿದ್ರು ಅವ್ರಿಗೆ 7 ರೂಪಾಯಿ ಅವಾಗ ಹೋಗ್ತಾರೆ ಮನೆಗೆ ತಂದು. ಆದ್ರೆ ಈಗ ಏನಾಗ್ಬಿಟ್ಟದಂದ್ರೆ ಹಲಿಗೆ ಬಾರಿಸೋದೇ ಬಂದಾಗ್ಬಿಟ್ಟದ. ನಾಳೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಳಿಗೆ ಮೊಬೈಲ್ದಾಗ ತೋರ್ಸೋ ಪಾಳಿ ಬರ್ತದೆ, ನಾವ್ ಹಿಂಗ್ ಹಲಿಗೆ ಬಾರಿಸ್ತಿದ್ರು ತಂದು. ಅವಾಗ ಎಷ್ಟು ಚಂದ ಸ್ಟ್ರಾಂಗ್ ಆಗ್ತಿದ್ರು. ಈಗ ಎಲ್ಲಾರು ಏನಾಗ್ಬಿಟ್ಟದ, ಟಿವಿ ಮೊಬೈಲ್ದಾಗ ಬಿಸಿ ಆಗ್ಬಿಟ್ಟಾರ. ಎಲ್ಲಾರು ತಂದೆ ಲೋಕೊಳಗಿರ್ತಾರೆ. ಅದಕ್ಕೆ ಅವು ಎಲ್ಲಾ ಬಿಟ್ಟು ಇವತ್ತು ಎಲ್ಲಾ ಸಮಾಜವನ್ನು ಕೂಡಿಸಿ ಇವತ್ತು ಹೋಳಿ ಹಬ್ಬ ಆಚರಣೆ ಮಾಡ್ಬೇಕು, ಹಲಿಗೆ ಹಬ್ಬ ಜೀವಂತ ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಮಾರು 15 ದಿವಸಗಳ ಕಾಲ ಎಲ್ಲಾ ನಮ್ಮ ರಾಮನವಮಿ ಉತ್ಸವ ಸಮಿತಿಯ ಎಲ್ಲಾ ಸದಸ್ಯರು, ಎಲ್ಲಾ ನಮ್ಮ ಸ್ವಚ್ಛ ಭಾರತದ ಸದಸ್ಯರು ಎಲ್ಲರೂ ಸೇರಿ ಎಲ್ಲರಿಗೂ ಹೇಳುವಂತ ಕೆಲಸ ಆಗ್ಬಿಡೋದು, ಎಲ್ಲರಿಗೂ ಕರೆಯುವಂತ ಕೆಲಸ. ಇವತ್ತು ಎಲ್ಲರೂ ಸೇರಿ ಈ ಒಂದು ಹಲಿಗೆ ಹಬ್ಬನ ಆಚರಣೆ ಮಾಡುವ ಮುಖಾಂತರ
ಇವತ್ತ ಹೇಳಿದ್ರು ಈಗಾಗಲೇ ಸುಮಾರು ಒಂದು 27-28 ವರ್ಷ ಆಯ್ತು ನಾನು ಒಂದು ಸಂಘಟನಾ ದೃಷ್ಟಿದಿಂದ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸಂಘಟನೆ ಮಾಡ್ಕೊತ ಬಂದು ಸಾಕಷ್ಟು ಹೇಳಿದ್ರು ಲವ್ ಜಿಹಾದ್ಗಳನ್ನ. ಇವತ್ತ ನೋಡ್ರಿ, ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಹಾರ ಹಾಕೋದ್ರ ಮೂಲಕ ಪಟಾಕ್ಷಿ ಸಿಡೋಣ ಆದಿಲ್ ಸಾಯಿನ ಕ್ವಾಟಿಗೆ ಬೆಂಕಿ ಹತ್ತದಂಗ ಆಗ್ಬಿಡ್ತು. ಎಲ್ಲ ಹುಡುಗರು ಆರಿಸಿ ಬಂದ್ರಲ್ಲಿ. ಅಂದ್ರೆ ನಾ ಹೇಳುದೇನಂದ್ರಪ್ಪ ಆದ್ರೆ ಎಲ್ಲಾ ಹಿಂದೂ ಶಕ್ತಿ ಒಂದಾಗ್ಬೇಕು. ಇವತ್ತು ನೋಡ್ರಿ ಲವ್ ಜಿಹಾದ್ ಎಷ್ಟೊಂದು ಜನ ಬಲಿ ಆಗ್ತಾ ಇದ್ದಾರೆ. ಯುವಕರು ಜಾಗೃತರಾಗಬೇಕು, ಯುವತಿಯರನ್ನು ರಕ್ಷಣೆ ಮಾಡುವಂತ ಕೆಲಸ ನಾವು ಮಾಡ್ಬೇಕು. ಯುವತಿಯರು ಕೂಡ ಅಷ್ಟೇ ಜಾಗೃತರಾಗಿರ್ಬೇಕು. ಸಾಕಷ್ಟು ಇವತ್ತು ನೋಡ್ರಿ ಮತಾಂತರಗೊಳ್ತಾರ. ನಮ್ಗೆಲ್ಲ ಗೊತ್ತಿರ್ಬೋದು, ಬರೀ ಹೆಣ್ಣು ಮಕ್ಕಳು ಅಷ್ಟೇ ಮತಾಂತರ ಇಲ್ಲ, ಇಡೀ ಕುಟುಂಬ ಮತಾಂತರ ಆಗ್ಯಾರ. ಇವತ್ತೆಲ್ಲಾ ಸಮಾಜಕ್ಕೆ ನಾ ಕರಿ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಕುಟುಂಬ ಒಂದೊಂದು ಕುಟುಂಬ ಮತಾಂತರ ಆಗ್ಬಿಟ್ಟದ. ಅದಕ್ಕ ನಾ ದಯವಿಟ್ಟು ವೇದಿಕೆ ಮೇಲೆ ಇರ್ತಕ್ಕಂಥ ಸ್ವಾಮೀಜಿಗಳಲ್ಲಿ ಹೇಳ್ತೀನಿ, ಯಾಕಂದ್ರೆ ಅವ್ರ ಕೈಯಾಗ ಸುಮಾರು ಸಾವಿರಾರು ಸ್ವಾಮಿಗಳು ಇರ್ತಾರ. ಈ ಹಿಂದೂ ಧರ್ಮವನ್ನು ಉಳಿಸ್ತಕ್ಕಂತ, ಯಾಕಂದ್ರೆ ಯಾರ್ಯಾರು ಮತಾಂತರ ಆಗಿ ಹೋಗ್ಯಾರ ನಾವ್ ನೋಡ್ತಿರ್ತೀವಿ. ಮನೆನೇ ಚಲೋ ಇರ್ತಾನ, ಈಗ ಒಮ್ಮೆ ಜಾಗಿ ಟಪ್ಪಿ ಹಾಕೊಂಡ್ ಕಿಸಿಂದ ಚಾಲ ಆಗ್ಬಿಟ್ಟದು. ಅದಕ್ಕ ಅವ್ನ ತಡೆಗಟ್ಟು ಸಲುವಾಗಿ ನಮ್ಮ ಧರ್ಮ ಜಾಗೃತಿ ಅವಶ್ಯಕತೆ ಐತಿ. ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಉಳಿದ್ರೆ ಮಾತ್ರ ಈ ದೇಶ ಉಳಿತದ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾಕಂದ್ರೆ ಸಾಕಷ್ಟು ಕಲಾವಿದರು ಬಂದಾರ. ಇವತ್ತ ನಮ್ಮ ದೀಕ್ಷಾ ಅವರು ಕೂಡ ಒಂದು ಭರತನಾಟ್ಯಮ ಅನ್ನು ಇದು ಮಾಡೋರ್ದಾರ. ಅವರು ಕೂಡ ಹೇಳ್ತಾ ಇದ್ರು, ಕಾಯ್ಕೊಂಡು ಕೂತಿದ್ದಾರೆ. ಒಳ್ಳೆ ಕಲಾವಿದರು. ಅವರೆಲ್ಲ ದುಬೈ ಒಳಗೆ ಹೋಗಿ ಅವರ ಕಲೆಯನ್ನು ಪ್ರದರ್ಶಿಸಿ ಅಲ್ಲಿ ಕೂಡ ಅವಾರ್ಡ್ ಗೆದ್ಕೊಂಡ್ ಬಂದವರು ಹೋಗ್ತಾರು. ಅದಕ್ಕ ಮತ್ತೆ ಯೋಗ ಕೂಡ ಒಬ್ರು ನಮ್ಮ ಪಪ್ಪು ಚವ್ಹಾಣ್ ಅವರು ಯೋಗದ ಕೂಡ ಒಬ್ರಿಗೆ ಹೇಳ್ಯಾರ. ಸಾಕಷ್ಟು ಜನ ಹಿರಿಯರ್ ಅದಾರ, ಅವ್ರೆಲ್ಲರಿಗೂ ಗೌರವಿಸ್ತೀನಿ. ಆದ್ರೆ ಒಂದೊಂದೊಂದೊಂದು ಕಾರ್ಯಕ್ರಮ ಆಗೋಣ ಒಂದೊಂದು ಸ್ವಲ್ಪ ಗೌರವಿಸಿ ಹಳ್ಳಿಗೆ ಹಬ್ಬ ಕೂಡ ಚಾಲನೆ ಮಾಡ್ಬೇಕಾಗ್ಯದ. ಯಾಕಂದ್ರೆ ಸಾಕಷ್ಟು ಹಳ್ಳಿಗಳಿಂದ ಬಂದಾರ. ಇವೇನ್ ಇವ್ರು ಅಡಿಗೆ ಬಾರಿಸೋರು ಪಾಪ ಅವ್ರು ಗಾಡಿ ಖರ್ಚು ಮಾಡ್ಕೊಂಡು ಅಲ್ಲಿ ಹಿಡಿದು ಬಂದಾರ. ಎಲ್ಲರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕಾಗ್ತದ. ಅದಕ್ಕ ನಾನು ಹೆಚ್ಚಿಗೆ ಮಾತನಾಡದೆ ವೇದಿಕೆ ಮುಂಭಾಗದಲ್ಲಿ ಕೂತಂತ ಹಿರಿಯರು ಕುಂದಿರ್ಬೇಕು. ಯಾಕಂದ್ರೆ ಎಲ್ಲರದು ಲಿಸ್ಟ್ ಐತಲ್ಲಿ, ಲಿಸ್ಟ್ ಪ್ರಕಾರ ಎಲ್ಲರಿಗೂ ಸನ್ಮಾನ ಗೌರವ ಆಗ್ತದೆ. ಆ ಗೌರವ ಆಗ್ಲಿಲ್ಲಪ್ಪ ಅಂತಂದ್ರೆ ನಾ ಕರೆದು ನಮ್ಮ ಮನಸ್ಸು ನೋಡ್ಸಂಗ ಆಗ್ತದೆ. ದಯವಿಟ್ಟು ಎಲ್ಲರೂ ಸ್ವಲ್ಪ ಸಮಾಧಾನ ತಗೋರಿ. ನಾ ಎಲ್ಲರಿಗೂ ಕರೆದು ಗೌರವಿಸುವಂತ ಕೆಲಸ ಮಾಡ್ತೀನಿ. ಒಂದೊಂದೊಂದೊಂದು ಕಾರ್ಯಕ್ರಮ ಆದ್ಮೇಲೆ ಒಂದ್ ಸ್ವಲ್ಪ ಎಲ್ಲಾ ಸಮಾಜದ ಮುಖಂಡರು ಬಂದಾರ. ಇವತ್ತು ಅವ್ರಿವರ ಅನ್ನದೇ ಇಡೀ ಹಿಂದೂ ಸಮಾಜದ ಮುಖಂಡರು ಇವತ್ತು ಎಲ್ಲರೂ ಅದಾರ. ಎಲ್ಲಾರು ಯಾರಿಗೂ ಬಿಟ್ಟಿಲ್ಲ, ಆರಿಸಿ ಒಟ್ಟರಿಗೆ ಕರ್ದೀನಿ. ಆದ್ರೆ ಎಲ್ಲರಿಗೂ ಗೌರವ ನನ್ನಿಂದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕಂತ ತಮ್ಗ ವಿನಂತಿ ಮಾಡ್ಕೊತೀನಿ. ಈ ಒಂದು ಸಂದರ್ಭದಲ್ಲಿ ಬಂದಂತ ನಮ್ಮ ಹಿರಿಯರಾದ ನಮ್ಮ ಕುಲಗೌಡ ಪ್ರಕಾಶ್ ಅವರು ಕೂಡ ಎರಡು ಮಾತನಾಡಬೇಕಂತಂದು ಕೇಳ್ಕೊಂಡು, ನನಗೆ ಇಲ್ಲಿ ಇಷ್ಟೊಂದು ಪ್ರೀತಿ ಯಾಕಂತ ಸಹಕಾರ ನಾನು ಮೊದ್ಲು ಮಾಡಿದಾಗ ಭಯಂಕರ ಸಣ್ಣ ಪ್ರಮಾಣ ಮಾಡಿದ್ದೆ. ಆದ್ರೆ ಮೊನ್ನೆ ನನಗೆ ನನ್ನ ಕಡೆ ನನ್ನ ಬಹುಮಾನ ತಗೋರಿ, ನೀನ್ ಬಹುಮಾನ ತಗೋರಿ ತಂದು ಪಾಪ ಬಂದ್ ಮನೆಗೆ ಬಂದು ಪ್ರೋತ್ಸಾಹ ನೀಡಿದ್ರು. ನೀವೆಲ್ಲ ಪ್ರೋತ್ಸಾಹ ನೀಡ್ತಿರತ್ತೆ ನಾವು ಸಮಾಜದ ಕೆಲಸ ಮಾಡ್ತೀವಿ. ಇವತ್ತು ಯಾರು ನಮಗೆ ತಡೀಲಿಲ್ಲ. ಎಲ್ಲಾರು ಇವತ್ತು ನೀವು ಯಾಕೆ ಸುಮ್ಕೂತೀರಿ, ಅಲ್ಲಿಗೆ ಚಲೋ ಮಾಡೋದು ಗ್ರ್ಯಾಂಡ್ ಮಾಡೋದು ಎಲ್ಲರೂ ಬರ್ತೀವಿ. ಯಾಕಂದ್ರೆ ಇದೊಂದು ನಮ್ಮ ಸಂಸ್ಕೃತಿ ಉಳಿಸುವಂತ ಕೆಲಸದ. ಅದಕ್ಕೆ ಸಾಕಷ್ಟು ಜನ ಸಹಕಾರ ನೀಡಿದ್ದಾರೆ. ಎಲ್ಲ ಹೆಣ್ಮಕ್ಳು ಸುತ್ತ ನಮ್ಮ ಭಾರತೀಯಕ್ಕ ಭೂಯಾರ್ ಕೂಡ ಅಗ್ಲೇನ್ ಹಿಂದೆ ಉಳಿದಿಲ್ಲ. ಎಲ್ಲ ಅವ್ರು ಅಂತಾರ. ನಮ್ಮ ಪ್ರೀತಿ ಪಾಟೀಲ್ ಬಂದಾರ ಇವತ್ತು, ಅವ್ರಿಗೂ ಸನ್ಮಾನಿತರು. ಯಾಕಂದ್ರೆ ಪಾಪ ಒಂದ್ 12 ವರ್ಷದಿಂದ ಸಾರ್ವಜನಿಕರಿಗೆ ಜನೌಷಧಿ ಅಂದ್ರೆ ಜನರಿಕ್ ಮೆಡಿಸಿನ್ ಅವ್ರಿಗೆ ಜನರಿಗೆ ತಲುಪಿಸ್ಬೇಕು ಉಚಿತವಾಗಿ. ಅಂದ್ರೆ ಇವತ್ತು ನಾವು 100 ರೂಪಾಯಿ ತಗೊಂಡ್ರೆ ಅಲ್ಲಿ 10 ರೂಪಾಯಿ ಅಷ್ಟೇ ಸಿಗ್ತದೆ ಜನರಿಕ್ ಔಷಧ. ಅದನ್ನು ಸುಮಾರು 12 ವರ್ಷದಿಂದ ಸೇವೆ ಸಲ್ಲಿಸ್ಲಿಕ್ಕತ್ತಾರ. ಅದು ಕೂಡ ಸಾಕಷ್ಟು ಹಿರಿಯರು ಗಣ್ಯರು ಕೆಲವೊಂದು ಒಬ್ಬೊಬ್ರು ಶವ ಸಂಸ್ಕಾರ ಮಾಡಕ್ ಬಂದಾರ ಒಂದೊಂದು ಸಮಾಜದಾಗ. ಸಾಕಷ್ಟು ಜನ ಹಿರಿಯರು ಅದಾರ. ಅವ್ರೆಲ್ಲರಿಗೂ ಗೌರವಿಸೋದ. ಅದಕ್ಕ ದಯವಿಟ್ಟು ಇಷ್ಟೊಂದೆಲ್ಲ ಸಹಕಾರ ಪ್ರೀತಿ ತೋರಿದ್ದಕ್ಕೆ ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಏನು ಬರುವಂತ ದಿವಸಗಳಲ್ಲಿ ತಮ್ಮ ಏನೇ ಸಮಸ್ಯೆ ಇದ್ರು ಕೂಡ ನಾ ಅದಕ್ಕೆ ಸ್ಪಂದಿಸುವಂತ ಕೆಲಸ ಹಿಂದಕ್ಕೆ 30 ವರ್ಷ ಆದ್ರೂ ಮಾಡೀನಿ. ಬರುವಂತ 30 ಇನ್ನು ಎಷ್ಟು ದಿವಸ ಬದುಕಿರ್ತೇನೆ ಅಷ್ಟು ಕೂಡ ನಾನು ನಿಮ್ ಸೇವೆಯಲ್ಲಿ ತೊಡಗಿರ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಇಲ್ಲಿ ಅವಕಾಶ ಕೊಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕೂತು 2 ಮಾತನ್ನ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದು ಅಭಿನಂದನೆ ನನ್ನ ಎಡಬಾರ್ದು ಮುಗಿಸ್ತೇನೆ. ಹಿರಿಯರು ಬಾಬುರಾವ್ ಮಹಾರಾಜರಲ್ಲಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ರೂವಾರಿಗಳು ಆತ್ಮೀಯರಾದಂತಹ ಉಮೇಶ್ ವಂದಲ್ ಅವರೇ, ಶಿವಾನಂದ ಹುಜಾರ್ ಅವರೇ, ಶರಣು ಸಬ್ರದ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ಶ್ರದ್ಧೆಯ ತಾಯಂದಿರೇ ಹಾಗೂ ಹಿಂದೂ ಸಮಾಜದ ಬಾಂಧವರೇ, ಪ್ರತಿ ವರ್ಷ ಕ್ಯಾಲೆಂಡರ್ ನಲ್ಲಿ
ಯುಗಾದಿಗಿಂತ ಪೂರ್ವದಲ್ಲಿ ಕೊನೆ ಹಬ್ಬ ಯಾವ್ದಂದ್ರೆ ಹೋಳಿ ಹುಣ್ಣಿ ಹಬ್ಬ. ಆ ಹಬ್ಬ ನಾವು ನೀವೆಲ್ಲರೂ ಕೂಡಿ ಆಚರಣೆ ಮಾಡ್ತೀವಿ. ಇವತ್ತಿನ ಯುಗದಲ್ಲಿ, ಮೊಬೈಲ್ ಯುಗದಲ್ಲಿ ಎಲ್ಲವನ್ನು ಮೊಬೈಲ್ಗಳಲ್ಲಿ ವೀಕ್ಷಿಸುತ್ತಾ ಅದರ ಸವಿಯನ್ನು ಸವಿಯದೆ ಕೇವಲ ಕಾಲ್ಪನಿಕನ್ನ ನೋಡುತ್ತಾ ನಾವೆಲ್ಲ ಕಾಲು ಕಳೀತಾ ಇದ್ದೀವಿ. ಬಂಧುಗಳೇ, ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕಕ್ಕೆ ಒಂದು ಪ್ರಾಮುಖ್ಯತೆ ಇದೆ. ನಾವು ಬಹಳ ಕೇಳ್ತಿದ್ವಿ, ಬಾಗಲಕೋಟೆಯಲ್ಲಿ ಬಣ್ಣ ಬಂತಂದ್ರೆ ಹಲಗಿ ಹಬ್ಬ ಅಂತ ಕೇಳ್ತಿದ್ವಿ. ಆದ್ರೆ ಈ ಹಲಗಿ ಹಬ್ಬದ ರೂವಾರಿಗಳು ನಮ್ಮ ಆತ್ಮೀಯರಾದ ಉಮೇಶ್ ಹೊನ್ನಾಳ್ ಅವರು ಸಂಕಲ್ಪವನ್ನು ಮಾಡಿ ಕಳೆದ 16 ವರ್ಷಗಳಿಂದ ತಮ್ಮದೇ ಆದಂತಹ ಕೆಲಸದ ಛಾಪವನ್ನು ಮೂಡಿಸಿ ವಿಜಯಪುರದಲ್ಲಿ ಹಲಗಿ ಹಬ್ಬವನ್ನು ಆರಂಭ ಮಾಡಿದರು. ಯಾವುದೇ ಸಂಘಟನೆ ಪ್ರಾರಂಭ ಮಾಡಬೇಕಾದ್ರೆ ಹೇಳಲಿ ಕಥೆಗಳು ಬಹಳ ಸುಲಭ ಹೇಳ್ತೀವಿ. ಆದ್ರೆ ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ಎಲ್ಲ ಸಮಾಜದ ಜೊತೆ ಹೋಗಿ ಎಲ್ಲ ಸಮಾಜಕ್ಕೆ ಸಮಾಧಾನ ಮಾಡುವಂತ ಕೆಲಸ ಅದು ಇವತ್ತಿನ ಕಾಲದಲ್ಲಿ ನಾವು ಮಾಡಬೇಕಾದ್ರೆ ಅದಕ್ಕೆ ಬಹಳ ದೊಡ್ಡ ಎದೆಗಾರಿಕೆ ಬೇಕು. ಆ ಎದೆಗಾರಿಕೆಯನ್ನ ನಮ್ಮ ಆತ್ಮೀಯರಾದ ಉಮೇಶ್ ಹೊನ್ನಾಳ್ ಅವರು ಮಾಡಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಹಲಗಿ ಹಬ್ಬ ಆಗ್ತಾನೆ ನಾವು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ. ಹಿಂದಿನ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಅದನ್ನು ಉದ್ಘಾಟನೆ ಕೂಡ ಆಯಿತು. ನಾನು ಮಾಡೋದಲ್ಲ, ಸಮಯ ತಗೋದಿಲ್ಲ. ಇಲ್ಲಿದ್ದಂತ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ನಾನು, ಈ ಹಲಗಿ ಹಬ್ಬ ಬಿಜಾಪುರದ ಹಲಗಿ ಹಬ್ಬ ಆಗಿ ಪ್ರತಿ ಗಲ್ಲಿಗಳಲ್ಲಿ ಕೂಡ ಈ ತರ ಹಲಗಿ ಹಬ್ಬದ ಮೆರವಣಿಗೆ ಮುಖಾಂತರ ಮುಂದಿನ ದಿನಮಾನದಲ್ಲಿ ಈ ಹಲಗಿ ಹಬ್ಬ ನಡಿಬೇಕು. ಹಲಗಿ ಹಬ್ಬದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಜನ ಕಾತರದಿಂದ ಇರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ ಹಲಗಿ ಅಂದ್ರೆ ಏನು, ಹಲಗಿ ಮಹಿಮೆ ಏನು, ಹೋಳಿ ಹುಣ್ಣಿಮೆಯಲ್ಲಿ ಹಲಗಿಯನ್ನು ಯಾಕೆ ಬಳಸ್ತಾರೆ, ಇವೆಲ್ಲ ವಿಚಾರಗಳನ್ನು ತಗೊಂಡು ಪ್ರತಿಯೊಂದು ಓಣಿಯಿಂದ ಬರ್ಬೇಕು. ಆ ಓಣಿಯನ್ನು ಬಂದಾಗ ಮಾತ್ರ ಆ ಊರಿಗೆ, ಆ ಕಲೆಗೆ ಅದು ಬೆಳಕು ಬರ್ತದ. ಬರುವಂತ ದಿನಮಾನದಲ್ಲಿ ನೀವೇನು ಸಕಲ ಸಮಾಜದ ಬಂದವರು ಮತ್ತು ವೇದಿಕೆಯಲ್ಲಿ ಕೂತಂತ ಎಲ್ಲ ಮುಖಂಡರಲ್ಲಿ ನಾನು ಒಂದೊಂದು ತಂಡವನ್ನು ತಗೊಂಡು ಬರ್ಬೇಕು. ಆ ತಂಡವನ್ನು ತಗೊಂಡು ಬಂದು ಇದು ಸಂಖ್ಯೆ ಅನ್ನೋಕ್ಕಿಂತ ಇದಕ್ಕೆ ಭಾವನಾತ್ಮಕ ಸಮಾನ ಕೊಡ್ಬೇಕಾದ್ರೆ ನಾವು ನೀವು ಕೂಡಿ ತನುಮಾನ ಧನದಿಂದ ಅದಕ್ಕೆ ಸಹಾಯ ಮಾಡಿ ಈ ಹಲಗಿ ಹಬ್ಬನ ಯಶಸ್ವಿ ಮಾಡಬೇಕು. ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಉಮೇಶ್ ಹೊನ್ನಾಳ್ ಅವರು ಆಗಲೇ ಮಾತು ಹೇಳಿದ್ರು, ನಾನು ಜೀವಂತಿರುವವರೆಗೆ ಮಾಡ್ತೀನಿ ಅಂತ ಹೇಳಿ. ನಿಮಗೆ ಭಗವಂತ ಶತಾಯುಷಿ ಕೊಡ್ಲಿ. ಹಿಂದೂ ಧರ್ಮದ ಕಾರ್ಯ ಮಾಡ್ತಾ ಇದ್ರಿ, ಶಾಶ್ವತ ರಾಮದೇವ್ ನಿಮ್ಗೆ ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ